ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷರಾದಂಥ ಶ್ರೀಯುತ ಎನ್ ನರಸಿಂಹಮೂರ್ತಿಯವರಿಗೆ ನಮ್ಮ ಕುಂಬಳಗೂಡು ಗ್ರಾಮಸ್ಥರ ಪರವಾಗಿ ಕುಂಬಳಗೂಡು ಪಂಚಾಯಿತಿ ಎಲ್ಲ ಮುಖಂಡರ ಪರವಾಗಿ ಈ ದಿವಸ ಅವರಿಗೆ ಶುಭಾಶಯಗಳನ್ನ ಕೋರ್ತಾ ಇದ್ದೀನಿ. ಇನ್ನು ಡಿಸೆಂಬರ್ವರೆಗೂ ಈ ಅವಧಿ ಇರುತ್ತೆ. ಈ ಡಿಸೆಂಬರ್ ಅವಧಿ ಒಳಗಡೆ ಅವರು ಇನ್ನೂ ಜನಪರವಾದ ಕೆಲಸ ಕಾರ್ಯಗಳನ್ನು ಮಾಡಲಿ. ನಮ್ಮ ಶಾಸಕರ ಆಶೀರ್ವಾದ ಅವರಿಗೆ ಇರುತ್ತೆ. ಒಳ್ಳೆ ಕೆಲಸ ಕಾರ್ಯ ಅಭಿವೃದ್ಧಿ ಕಡೆ ಗಮನ ಕೊಟ್ಟು ಕೆಲಸ ಮಾಡಿ ಈ ಅಭಿವೃದ್ಧಿ ಪಂಚಾಯಿತಿಯನ್ನು ಮುನ್ನಡೆಸ್ಕೊಂಡು ಹೋಗಲಿ ಅಂತ ನಾನು ತಿಳಿಸ್ತಾ ಇದ್ದೀನಿ. ನೂತನವಾಗಿ ಎನ್ ನರಸಿಂಹಮೂರ್ತಿ ಅವರು ಆಯ್ಕೆಯಾಗಿದ್ದಾರೆ ಅವಿರೋಧವಾಗಿ. ಅವ್ರಿಗೆ ನಮ್ಮ ಜಯ ಕರ್ನಾಟಕ ಸಂಘಟನೆ ವತಿಯಿಂದ ಮತ್ತು ಕುಂಬಳೋಡು ಗ್ರಾಮ ಪಂಚಾಯಿತಿಯಿಂದ ವಿಶೇಷವಾಗಿ ಕುಂಬಳೋಡು ಗ್ರಾಮಸ್ಥರಿಂದ ಅವ್ರಿಗೆ ಶುಭಾಶಯ ಹೇಳ್ತಾ ಅವ್ರಿಗೆ ಆಯುಷ ಆರೋಗ್ಯ ಕೊಟ್ಟು ಇನ್ನೂ ಹೆಚ್ಚಿನ ಅಧಿಕಾರ ಕೊಡಲಿ ಅಂತ ಎಲ್ಲ ಭಗವಂತನ ಪ್ರಾರ್ಥಿಸ್ತೀವಿ. ಅವ್ರಿಗೆ ನಾವು ಯಾವತ್ತೂ ಚುನಾವಣೆ ಯಾವತ್ತು ಯಾಕೆ ಅಂದರೆ ಅವರ ಒಂದು ಆಶೀರ್ವಾದದಿಂದ ನಾವೆಲ್ಲರೂ ಈಗ ಇನಾಮಿಸ್ ಆಗಿ ನಾವು ಎಲೆಕ್ಟ್ ಆಗಿದೆ ಅಂದರೆ ನಾವು ಇವತ್ತಿನ ದಿವಸ ಅಧ್ಯಕ್ಷ ಆಗಿದ್ದು ಅವರೇ ಕಾರಣ. ನಮ್ಮ ಸದಸ್ಯರೆಲ್ಲರೂ ಸೇರಿ ನಮ್ಮ ಮುಖಂಡರು, ನಮ್ಮ ಚಿಕ್ಕರಾಜರವರು, ನಮ್ಮ ಇಲಿಯಾಸ್ ಅಣ್ಣವರು, ದೇವರಾಜ್ ಅವರು ಎಲ್ಲ ಸದಸ್ಯರು ಸೇರಿ ನಮಗೆ ಈ ಒಂದು ಅಧ್ಯಕ್ಷರನ್ನು ಮಾಡಿದ್ದಾರೆ. ಎಲ್ರಿಗೂ ನಾವು ಚುನಾವಣೆ ಆಗಿ ಸರ್ ಬೃಹತ್ ಹಾರ ಹಾಕುವ ಮೂಲಕ ಶುಭ ಹಾರೈಸಿದ್ದಾರೆ. ಅವರಿಗೆಲ್ಲ ಏನು ಹೇಳ್ತೀರಾ ಅಂತ? ನೂತನವಾಗಿ ಅಧ್ಯಕ್ಷರಾಗ್ತಾ ಇರುವಂಥ ನರಸಿಂಹಮೂರ್ತಿ ಅವರಿಗೆ ಅಭಿನಂದನೆಗಳು. ಹಾಗೂ ನಮ್ಮ ಎಸ್ ಟಿ ಸೋಮಶೇಖರ ಗೌಡರಿಂದ ಎಲ್ಲ ಕೆಲಸಗಳು ಕಾರ್ಯಗಳು ಯಾವುದೇ ನಿಂತಿದ್ರೂ ನಮ್ಮ ನರಸಿಂಹಮೂರ್ತಿ ಅಣ್ಣವರು ಪ್ರೋತ್ಸಾಹಿಸಿ ಎಲ್ಲ ಕೆಲಸಗಳನ್ನು ಮುಗಿಸ್ಬೇಕು. ನಾವು ಅವ್ರಿಗೆ ಅಭಿನಂದನೆಗಳು ಅದಕ್ಕೆ ಸೇರಿಸ್ತೀವಿ. ನಮ್ಮ ಶಕ್ತಿ ಹೆಚ್ಚಿನ ಶಕ್ತಿಯಾಗಿ ಅವರಿಗೆ ಬೆಂಬಲವಾಗಿ ನಾವು ನಿಂತಿರ್ತೀವಿ. ಮತ್ತು ನಮ್ಮ ಕುಂಬಳಗೂಡು ಗ್ರಾಮದ ಎಲ್ಲ ಮುಖಂಡರುಗಳು ಹಾಗೂ ನಮ್ಮ ಕುಂಬಳಗೂಡು ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳು ಹಾಗೂ ಸದಸ್ಯರುಗಳು ಅವರ ಆಶೀರ್ವಾದದಿಂದ ಅವರು ಇನ್ನೂ ಮುಂದಿನ ಹೆಚ್ಚಿನ ಅಂತರದಿಂದ ಬೆಳಿಬೇಕು ಅಂತ ನನ್ನ ಅವರು ತಮ್ಮನಾದ ಶ್ರೀನಿವಾಸ್ ಬೇಂದ್ರೆ ಅವರು ಆಶೀರ್ವಾದದಿಂದ ನಾನು ಕೇಳ್ಕೊತಾರೆ.